Hello everyone, welcome to Math Science World. Today we are going to discuss math subject of 10th class. In that, the first lesson, that is real numbers. Let us start the exercise 1.1. So first question is said that express each number as a product of its prime factors. ಸೊ ಪ್ರೈಮ್ ಫ್ಯಾಕ್ಟರ್ಸ್ ಅಂದರೆ ಫಸ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಮಾಡೋಕ್ಕಿಂತ ಮೊದಲ ಪ್ರೈಮ್ ನಂಬರ್ಸ್ ಅಂದರೆ ಯಾವ್ಯಾವು? ಸೊ ಪ್ರೈಮ್ ನಂಬರ್ಸ್ ಅಂತಂದ್ರೆ ನಿಮ್ಗೀಗಾಗಲೇ ಗೊತ್ತಿರ್ಬೋದು, ತನ್ನದೇ ಮಗ್ಗಿ ಒಳಗೆ ಮತ್ತು ಒಂದರ ಮಗ್ಗಿ ಒಳಗೆ, ತನ್ನದೇ ಮಗ್ಗಿ ಒಳಗೂ ಹೋಗ್ಬೇಕು ಮತ್ತು ಒಂದರ ಮಗ್ಗಿ ಒಳಗೂ ಅದು ಹೋಗ್ತಿರ್ಬೇಕು. ದ ಟೇಬಲ್ ಒಂದರೊಳಗೆ ಹೋಗ್ಬೇಕು, ಟೇಬಲ್ ಇಟ್ಸೆಲ್ಫ್ನು ಅದು ಹೋಗ್ಬೇಕು ಅಂದಾಗ ಮಾತ್ರ. ಮತ್ತು ಬೇರೆ ಮಗ್ಗಿ ಒಳಗಿರ್ಬೋದು, ಮಗ್ಗಿ ಒಳಗಿದ್ರೆ ಅಂದ್ರೆ ಅದ್ರ ಫ್ಯಾಕ್ಟರ್ಸ್ ಓನ್ಲಿ 2 ಇರಬೇಕು. ಫಾರ್ ಎಕ್ಸಾಂಪಲ್ 1 ತೊಗೊಂಡ್ವಿ ಅಂತ ತಗೋರಿ, ಒಂದ್ರ ಮಗ್ಗಿ ಒಳಗೆ ಬಿಟ್ಟರೆ ಮತ್ತು ಯಾವ ಮಗ್ಗಿ ಒಳಗೂ ಇರೋಂಗಿಲ್ಲ. 2 ತೊಗೋರಿ, 2 ಒಂದ್ರ ಮಗ್ಗಿ ಒಳಗೆ ಐತೆ ಮತ್ತು 2 ಮಗ್ಗಿ ಒಳಗೂ ಐತಿ. 3 ತೊಗೊಳ್ರಿ, ಒಂದ್ರ ಮಗ್ಗಿ ಒಳಗೂ ಬರ್ತದೆ, 3 ಮಗ್ಗಿ ಒಳಗೆ ಬರ್ತದೆ. ಅಂದ್ರೆ ಅದ್ರ ಫ್ಯಾಕ್ಟರ್ಸ್ ಇಲ್ಲೇ 2 ಅದಾವೆ. 3ದು ಫ್ಯಾಕ್ಟರ್ಸ್ ಇಲ್ಲಿ 2 ಅದಾವೆ. 4th ಬರೀ ಫ್ಯಾಕ್ಟರ್ಸ್ ಎಷ್ಟು ಬರ್ತಾವೆ? 1 ಮಗ್ಗಿ ಒಳಗೈತಿ, 2 ಮಗ್ಗಿ ಒಳಗೈತಿ, 4 ಮಗ್ಗಿ ಒಳಗೈತಿ. ಸೊ 1, 2, 4 ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 4. ಸೊ 3 ಫ್ಯಾಕ್ಟರ್ಸ್ ಬಂದು ಅಂದ್ರೆ ಅದು ಪ್ರೈಮ್ ನಂಬರ್ ಅಲ್ಲ. ಸೊ 2 ಹೌದು, 3 ಹೌದು. ಅದೇ ಥರ ನೆಕ್ಸ್ಟ್ 5 ಹೌದ್ರಿ, 1 ಮಗ್ಗಿ ಒಳಗೈತಿ, 1 5 5 ಬರ್ತದೆ. ನೆಕ್ಸ್ಟ್ 5 ಮಗ್ಗಿ ಒಳಗೂ ಐತೆ, ಅಂದರೆ ಓನ್ಲಿ 2 ಫ್ಯಾಕ್ಟರ್ಸ್ 5ಗೂ ಬರ್ತಾವೆ. ಸೊ ಆನ್ ಲೈಕ್ ದ್ಯಾಟ್. 1 ಈಸ್ ನಾಟ್ ಅ ಪ್ರೈಮ್ ನಂಬರ್, 2 ಈಸ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್, 2, 3, 5, 7, 11, 13, 17, 19, 23 and so on. These are the prime numbers. We can say these are the ಪ್ರೈಮ್ ನಂಬರ್ಸ್. ಅಂದ್ರೆ ಎರಡು ಅದ್ರದ್ದು ಫ್ಯಾಕ್ಟರ್ಸ್ ಇದ್ದಾಗ ಮಾತ್ರ ಅವನ್ನೆಲ್ಲ ಏನಂತ ಕರಿತೀವಿ ನಾವು? ಪ್ರೈಮ್ ನಂಬರ್ಸ್ ಅಂಥೇಳಿ ಕರಿತೀವಿ. ಇವಿಷ್ಟು ನೀವು ನೆನಪಿನಾಗ ಇಟ್ಕೋರಿ. ನೀವು ನೆನಪು ಮಾಡಿಕೊಂಡು ನೀವು ಏನು ಮಾಡಬೇಕಾಗತ್ತೆ? ಇಲ್ಲೇ ಫ್ಯಾಕ್ಟರ್ಸ್ನ ತೆಗಿಬೇಕಾಗ್ತದೆ. ಸೊ ಫಸ್ಟ್ ಕ್ವಶನ್ ಏನದ? ಫಸ್ಟ್ ಕ್ವಶನ್, ಎಕ್ಸ್ಪ್ರೆಸ್ ದ ನಂಬರ್ ಆ್ಯಸ್ ಅ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್. ಫಸ್ಟ್ ಕ್ವಶನ್ನು 140 ಅದ ಫಸ್ಟ್ ಕ್ವಶನ್. ಸೊ 140ನ ನಾವು ಪ್ರೈಮ್ ಫ್ಯಾಕ್ಟರಾಗಿ ಹೆಂಗೆ ಮಾಡ್ಬೋದು? ಸೊ 140 ಬರ್ಕೋಬೇಕು. ಸೊ ಲಾಸ್ಟ್ ಈ ಥರ ಒಂದು ಲೈನ್ ಹಾಕಿರಿ, ಫ್ಯಾಕ್ಟರ್ಸ್ ತೆಗಿತಿದ್ರಲ್ಲ ಆ ಥರ ಒಂದು ಲೈನ್ ಹಾಕಿರಿ. ಸೊ ನಂಬರ್ ಆಡ್ ಐತೋ ಇವನ್ ಐತೋ ಅನ್ನೋದನ್ನು ನೋಡ್ಕೊಳ್ಳಿ ಫಸ್ಟ್. ಸೊ ಇವನ್ ನಂಬರ್ ಇತ್ತಂದರೆ ಡೈರೆಕ್ಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 2ಲಿಂದನ ನಾವೇನು ಮಾಡಬೇಕು? ಫ್ಯಾಕ್ಟರ್ಸ್ ತೆಗಿತಾ ಹೋಗ್ಬೇಕು. ಸೊ ಫಸ್ಟ್ 2ಲಿಂದನ ನಾವು ತೆಗೆದ್ವಿ ಅಂದ್ರೆ 2 7 14, 0, 2 35. ಸೊ ಈಗ ಇಲ್ಲೇ ಲಾಸ್ಟ್ ನಂಬರ್ 5 ಬಂತು, 5ಲೇ ಹೋಗ್ತದಲ್ಲ, 5 7 ನೆಕ್ಸ್ಟ್ 7 1. ಇಲ್ಲಿ ತೊಗೊಂಡಿರುವಂಥ ಸಂಖ್ಯೆಗಳೇನದಾವಲ್ಲ ರೀ, ನಂಬರ್ಸ್, ದೇ ಆರ್ ಮಸ್ಟ್ ಬಿ ದ ಪ್ರೈಮ್ ನಂಬರ್ಸ್ ಆಗಿರಬೇಕು. ಬೇರೆ ನಂಬರ್ಸ್ ತೊಗೊಳ್ಳೋ ಹಾಗಿಲ್ಲ. ಸೊ ಎಲ್ಲನೂ ನಾವೇನು ಮಾಡಬೇಕಿಲ್ಲೇ? ಪ್ರೈಮ್ ನಂಬರ್ಸ್ಲೇನ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಪ್ರೈಮ್ ನಂಬರ್ಸ್ ಯಾವ್ಯಾವ ಅನ್ನೋದನ್ನು ನಾನಿಲ್ಲೇ ಹೇಳೇನಿ. ಸೊ ಅದನ್ನು ಇಲ್ಲಿ ಬಳಸ್ಕೊಂಡು ನಾವೇನು ಮಾಡಬೇಕು? ಪ್ರೈಮ್ ನಂಬರ್ಸ್ನ ತೊಗೊಂಡು ಡಿವಿಷನ್ ಮಾಡ್ತಾ ಹೋಗಬೇಕು. ಸೊ ಈ ಥರ ನಾವು ಫ್ಯಾಕ್ಟರ್ಸ್ನ ತೆಗಿಬೇಕು. ಸೊ ಆನ್ಸರ್ ಏನು ಬರ್ತದೆ ಇದ್ರದ್ದು? 2 × 2 5 × 7. ಸೊ ಇದು ಇನ್ಕ್ರೀಸಿಂಗ್ ಆರ್ಡ್ರ್ ಒಳಗೆ ನಾವು ಅದನ್ನು ಹಚ್ಚಬೇಕು. ಯು ಕ್ಯಾನ್ ಆಲ್ಸೋ ರೈಟ್ ಲೈಕ್ ದಿಸ್. ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನದ? 156. ಸೊ 156 ನೋಡಿರಿ, ಅಬ್ಸರ್ವ್ ಮಾಡಿರಿ. 156 ಆಡ್ ನಂಬರ್ ಅದನ, ಇವನ್ ನಂಬರ್ ಅದನ. ಸೊ ಇದು ಇವನ್ ನಂಬರ್ ಅದ, 2 ನಂಬರ್ ತೊಗೋಬೇಕು. 278 ಆಗುತ್ತೆ. ನೆಕ್ಸ್ಟ್ ಅಗೇನ್ 2ಲಿಂದ ಮಾಡಬೇಕು. 239 ಬರ್ತದೆ. 39 ಬಂದದ ಅಂದ್ರೆ 3ಲೇ ಹೋಗ್ತದೆ. ಸೊ 3 13 ಬರ್ತದೆ. ನೆಕ್ಸ್ಟ್ 13 ಬಂದದ. ಸೊ 13 1 ಅಂದ್ರೆ ಮೀನ್ಸ್ ಲಾಸ್ಟ್ ನಂಬರ್ 1 ಬರೋವರೆಗೂ ನಾವು ಫ್ಯಾಕ್ಟರ್ಸ್ನ ತೆಗಿತಾ ಹೋಗಬೇಕು. ಸೊ ರೈಟ್ ಲೈಕ್ ದಿಸ್. 2 × 2 × 3
3 into 13. You can also write like this, 2 raised to 2, 3 into 13. This is the answer for the 156. Next, third question is 3825. So here observe this. Here it is a 3825. Last digit is 5. So it is not any one number. It is an odd number. So odd number ಇದ್ದಾಗ ನಾವೇನು ಮಾಡ್ಬೇಕಂತ ಹೇಳಿ ನಾನು 2ನ ತೊಗೊಳಕ್ಕೆ ಬರೋಂಗಿಲ್ಲ. ಸೊ ಆವಾಗ ಅದರ್ಸ್ 3ನಾರ ನೋಡ್ಬೇಕು, 5 7 ಈ ಥರ ಬೇರೆನೂ ನೋಡಬೇಕು. ಸೊ ಮೊದಲು 5 ಹೋಗ್ತದೆ. 5 ಇರೋದ್ರಿಂದ ಲಾಸ್ಟ್ ಡಿಜಿಟ್ 5ಲೇ ಈಸಿಯಾಗಿ ನಾವು ಮಾಡ್ಬೋದು. 5 7 6 5 570 765ಲೇ ಹೋಗ್ತದೆ. ನೆಕ್ಸ್ಟ್ 5 135 153 3ಲೇ ಹೋಗ್ತದೆ. ಲಾಸ್ಟ್ ಡಿಜಿಟ್ 3 ಅದಲ್ಲ, 3ಲೇ ಹೋಗ್ತದೆ. ಸೊ 51 are. Next again 3, again 17. So next 17 ones are. So this is the factorization form. ಸೊ ಇದರ ಆನ್ಸರ್ನ ಹೆಂಗೆ ಹಚ್ಬೇಕಂತ ಹೇಳಿ ಇನ್ಕ್ರೀಸಿಂಗ್ ಆರ್ಡರ್ನೊಳಗೆ ನಾವೇನು ಮಾಡ್ಬೇಕು, ಅದನ್ನು ಹಚ್ಬೇಕು. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಫೋರ್ತ್ ಕ್ವಶನ್ ಈಸ್ 5005. ಸೊ ದಿಸ್ ಈಸ್ ದ ಕ್ವಶನ್. ಸೊ ಲಾಸ್ಟ್ ಡಿಜಿಟ್ ಏನದ ಅಬ್ಸರ್ವ್ ಮಾಡಿರಿ. 5005 ಇತ್ತಂತಂದ್ರೆ ನಾವೇನು ಮಾಡಬೇಕಾಗ್ತದೆ, 5ಲೇ ಇಲ್ಲೇ ಮೊದಲು ಫ್ಯಾಕ್ಟರೈಸೇಷನ್ನ ಮಾಡ್ಕೋಬೇಕಾಗ್ತದೆ. ಸೊ 1001. ನೆಕ್ಸ್ಟ್ 7 ಜಾ ಹೋಗ್ತದೆ ನೋಡಿರಿ. 7 143 ಆಗ್ತದೆ. ನೆಕ್ಸ್ಟ್ 11 ಜಾ ಹೋಗ್ತದೆ. ಸೊ 11 13 ಜಾ ಆಗ್ತದೆ. ಸೊ ನೆಕ್ಸ್ಟ್ 13 ones. ಸೊ ಲಾಸ್ಟ್ ನಂಬರ್ 1 ಬಂತು. ಸೊ ಯು ಕ್ಯಾನ್ ರೈಟ್ ದ ಆನ್ಸರ್ 5 into 7 into 11 into 13. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿರಿ. ಫಿಫ್ತ್ ಕ್ವಶನ್ 7429. ಸೊ ಇಲ್ಲಿವರೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸೊ 7429 ಅದ. ಸೊ ಇದು ಲಾಸ್ಟ್ ಡಿಜಿಟ್ 9 ಅದ. ಸೊ 9 ಇದ್ರೆ 17 ನೋಡ್ಕೋಬೇಕು, 17 ಅಥವಾ 7 ಯಾವ್ದಾರ ನೋಡ್ಕೋಬೇಕು. ಸೊ 7429 17 ಬಗ್ಗೆ ಒಳಗೆ ಬರ್ತದೆ. 17 39. ನೆಕ್ಸ್ಟ್ 19 ಹೋಗ್ತದೆ. 19 23 ಜಾ ಬರ್ತದೆ. 23 ಈಸ್ ಆಲ್ಸೋ ಪ್ರೈಮ್ ನಂಬರ್. 11 ಜಾ 23. ಸೊ ಆನ್ಸರ್ ಈಸ್ 17 into 19 into 23. ಸೊ ಲೈಕ್ ದ್ಯಾಟ್ ಯು ಕ್ಯಾನ್ ಸಾಲ್ವ್ ದ ಆನ್ಸರ್ಸ್. ಮುಂದಿನ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಮುಂದಿನ ಕ್ಲಾಸ್ ಒಳಗೆ ನಾವು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.